ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮಗಳ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಟ್ ಮಾಡಿದ ದಿನ ಬಂದು ಜನವರಿ 1 ನ್ಯೂ ಇಯರ್ ದಿನನೇ. ನಮಗೆ ನ್ಯೂ ಇಯರ್ ಎಷ್ಟು ಸ್ಪೆಷಲು ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಬರ್ಡೇ ಅನ್ನೋದೇ ಖುಷಿ ನಮಗೆ. ಬರ್ಡೇದು ಪ್ರಿಪ್ರೇಷನ್ ವಿಡಿಯೋ ಎಲ್ಲನೂ ಸಮೃದ್ಧಿ ವ್ಲಾಗ್ಸಲ್ಲಿ, ನೀವು ಚಿಕ್ಕವ್ವ ವ್ಲಾಗ್ಸಲ್ಲಿ ನೋಡಿರ್ತೀರಾ ಅನ್ಕೊಂತೀನಿ. ಸೊ ಆ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸ್ ಎಲ್ಲ ನನ್ನ ಮಗನೇ ನನ್ನ ತಂಗಿಗೋಸ್ಕರ ಅಂತ ಮಾಡಿದ್ದು. ಏನು ಹ್ಯಾಪಿ ಬರ್ಡೇ ಅಂತ ಆಗಿರ್ಬೋದು, ಅಥವಾ ಸ್ಟಾರ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು. ಆದರೆ ನಾನು ಸ್ವಲ್ಪ ಹೇಳ್ಕೊಟ್ಟೆ. ಸೊ ಹಾಗಾಗಿ ಅವನೇ ಮಾಡೋಣ ಅಮ್ಮ ಅಂತ ಹೇಳ್ದ. ನಾವು ಬರ್ಡೇನ ಯೂಶಲಿ ತುಂಬ ಸಿಂಪಲ್ ಆಗಿ ಮಾಡೋದು. ನಾವೇನು ಮನೆಯವರು ಇರ್ತೀವಿ, ಮತ್ತು ನನ್ನ ಸಮೃದ್ಧಿದು ಫ್ರೆಂಡ್ಸ್ ಅಕ್ಕಪಕ್ಕ ಮನೇಲಿ ಯಾರು ಇರ್ತಾರೆ ಆ ಮಕ್ಕಳನ್ನ ಕರೆದು. ಈ ಸಲ ಸಮಥಿಂಗ್ ಸರ್ಪ್ರೈಸ್ ಅನ್ನೋ ಹಾಗೆ ನಮ್ಮ ಪೇರೆಂಟ್ಸ್ ಮತ್ತು ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಬಂದಿದ್ರು. ತುಂಬಾನೇ ಖುಷಿ ಆಯಿತು. ಬರ್ಡೇಗೆ ತಂಗಿ, ಪೇರೆಂಟ್ಸ್, ಸತೀಶ್ ಎಲ್ಲ ಬಂದಿದ್ದು. ನನ್ನ ಮಗ ಇದ್ರ ಮಧ್ಯದಲ್ಲಿ ಅಮ್ಮ ನ್ಯೂ ಇಯರ್ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅವ್ರ ಅಪ್ಪನ ಕೈಲಿ ನ್ಯೂ ಇಯರ್ಗೆ ಅಂತೇಳಿ ಚಿಕ್ಕದಾಗಿ ಒಂದು ಕೇಕ್ ತರಿಸ್ಕೊಂಡಿದ್ದ. ಸೊ ಹಾಗಾಗಿ ಅವನು ನ್ಯೂ ಇಯರ್ ಕೇಕ್ ಕಟ್ ಮಾಡ್ದ. ನನ್ನ ಮಗಳು ಬರ್ಡೇ ಕೇಕ್ ಕಟ್ ಮಾಡಿದ್ಲು. ಕೇಕ್ ಕಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಾಯಿತು. ಕೇಕ್ ಕಟ್ಟಿಂಗ್ ಆದಮೇಲೆ ಗಿಫ್ಟ್ಸ್ ಕೊಡೋದು, ಮತ್ತು ಸಮೃದ್ಧಿ ಇಸ್ಕೊಳ್ಳೋದು, ಖುಷಿ ಪಡೋದು, ಅದೆಲ್ಲ ತುಂಬಾ ಚೆನ್ನಾಗಾಯಿತು. ಅದೆಲ್ಲ ಮಕ್ಕಳಿಗೆ ಅದೇ ಆ್ಯಕ್ಚುಲಿ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಗಿಫ್ಟ್ ಕೊಡೋದು, ಏನು ಕೊಟ್ಟಿದ್ದಾರೆ, ಯಾವ ಥರ ಕೊಟ್ಟಿದ್ದಾರೆ ಅಂತ. ಬಟ್ ಇನ್ನೊಂದೇನು ಅಂದರೆ ನನ್ನ ಮಗಳಿಗೆ ನಾನೇನು ಕೊಡ್ತೀನಿ ಅದನ್ನು ಅವಳೇ ನೆನ್ನೆ ಅಂದರೆ ಪ್ರೀವಿಯಸ್ ಡೇ ಅವಳೇ ಪ್ಯಾಕ್ ಮಾಡ್ಕೊಂಡಿದ್ದು. ಯಾಕಂದರೆ ಆ ವಿಡಿಯೋನ ನೀವು ನೋಡಿರ್ಬೋದು ಚಿಕ್ಕವ್ವ ವ್ಲಾಗ್ಸಲ್ಲಿ. ಬರ್ಡೇ ಅಂದಮೇಲೆ ಸ್ಪೆಷಲ್ ಮಾಡ್ದಲ್ಲೇ ಇರೋಕ್ಕಾಗುತ್ತಾ? ಸೊ ಹಾಗಾಗಿ ಸ್ಪೆಷಲ್ ಅಂತ ಹೇಳಿ ಊಟಕ್ಕೆ ನಾನ್ ವೆಜ್ ಮಾಡಿದ್ವಿ. ಹೀಗೆ ಬರ್ಡೇ ಕೇಕ್ ಎಲ್ಲ ಕಟ್ಟಾದ್ಮೇಲೆ ಮಕ್ಕಳು ಒಂದು ಸ್ವಲ್ಪ ಗೇಮ್ಸ್ ಆಟ ಆಡ್ಕೊಂಡ್ರು. ಅದೆಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ನಮ್ಮ ಖುಷಿ ಅಂತೂ ಎಲ್ಲ ಮಕ್ಕಳು ಒಟ್ಟಿಗೆ ಕೂತಿದ್ದು ನೋಡಿ, ಅಮ್ಮ ನಾನು ಊಟ ಮಾಡ್ತೀನಿ ಅಂತೇಳಿ ಯೂಶಲಿ ಪೂಜೆ ತಿನ್ನಿಸ್ತಾ ಇದ್ದಿದ್ದು ಮಗುಗೆ ಊಟನ. ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದು ನೋಡಿ, ಅಮ್ಮ ನಾನೇ ಊಟ ಮಾಡ್ತೀನಿ ಅಂತ ತಟ್ಟೆಗೆ ಅನ್ನ ಹಾಕ್ಸ್ಕೊಂಡು ಖುಷಿಯಲ್ಲಿ ಊಟ ಮಾಡ್ದ. ಸೊ ಮಕ್ಕಳ ಜೊತೆ ಇದ್ರೇನೆ ತುಂಬ ಚೆನ್ನಾಗಿ ಬೇಗ ಬೆರ್ಕೊಂಡು ಬೇಗ ಕಲಿತಾರೆ. ಬರ್ಡೇ ಅಂತೂ ತುಂಬಾ ಖುಷಿಯಾಗಿ ನೆಮ್ಮದಿಯಿಂದ ಚೆನ್ನಾಗಾಯಿತು. ಎಲ್ಲರೂ ನನ್ನ ಮಗಳು ಬರ್ಡೇಗೆ ತುಂಬ ಪ್ರೀತಿಯಿಂದ ವಿಶ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬರ್ಡೇ ಎಲ್ಲ ಮುಗಿಸ್ಕೊಂಡು ಡ್ಯಾಡಿ ಎಲ್ಲ ಊರಿಗೆ ಹೊರಟ್ರು. ಯಾಕಂದರೆ ಇದು ಕಾಫಿ ಸೀಸನ್ ಅಲ್ವಾ, ಸೊ ಹಾಗೆ ಉಳಿಯೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ನನ್ನ ಮಗಳು ಬರ್ಡೇ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.